ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಬಿಗ್ ಮತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದರೆ, ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ, ಇಲ್ಲಿವರೆಗೂ ಕೂಡ 10 ಕಂತಿನ ಹಣ ಮಾತ್ರನೇ ಗೃಹಲಕ್ಷ್ಮಿಯರು ಪಡ್ಕೊಂಡಿರೋವಂಥದ್ದು. ಒಂದು ಅರ್ಧಕ್ಕಷ್ಟು ಜನ ಮಾತ್ರನೇ 11ನೇ ಕಂತಿನ ಹಣ ಕೂಡ ಪಡ್ಕೊಂಡಿರೋವಂಥದ್ದು. ಇನ್ನು ಸಾಕಷ್ಟು ಜನ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವೊಂದು ವರದಿಗಳ ಪ್ರಕಾರ ಬಂದುಬಿಟ್ಟು 14ನೇ ಕಂತನ್ನು ಕೂಡ ಹಣ ಜೊತೆಗೆ ಸೇರಿಸ್ಬಿಟ್ಟು ನಾವು ಒಟ್ಟಿಗೆ 6,000 ರೂಪಾಯಿ ಏನು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತಲೂ ಕೂಡ ಈ ಒಂದು ವರದಿ ಕೂಡ ಬಂದಿತ್ತು. ಈಗ ಏನು ಗೃಹಲಕ್ಷ್ಮಿಯರು ಯಾರೆಲ್ಲ ಕಾಯ್ತಾ ಇದ್ದೀರಾ 11 ಮತ್ತು 12 ಮತ್ತು 13ನೇ ಕಂತಿನ ಹಣ, ಸೊ ಈ 3 ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅಥವಾ ಯಾವ ಕಂತಿನ ಹಣ ಹಾಕ್ತಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಯಾವ ಕಂತಿನ ಹಣ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮರಿದೇ ಈ ಒಂದು ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಲಕ್ಷ್ಮಿಯರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಜನ ಹಣಕ್ಕಾಗಿ ಕಾಯ್ತಾ ಇದ್ರು. ಈ ಒಂದು ವಿಚಾರ ಕೂಡ ತುಂಬಾ ಸ್ಪ್ರೆಡ್ ಆಗಿತ್ತು ಅಂತಲೇ ಹೇಳ್ಬೋದು. ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಕೂಡ ರೊಚ್ಚಿಗೆದ್ದು ಕೂಡ ತುಂಬಾ ಗಲಾಟೆಯನ್ನು ಕೂಡ ಮಾಡಿದರು. ಏನು ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ, ಏನು ಮೋಸ ಮಾಡ್ತಾ ಇದೆಯಾ, ಅಧಿಕಾರಕ್ಕೆ ಬಂದ ತಕ್ಷಣ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಥರನೇ ಎಲೆಕ್ಷನ್ ನೆಕ್ಸ್ಟ್ ಏನು ಎಲೆಕ್ಷನ್ ಬರೋ ತನಕನೂ ಕೂಡ ಎಲ್ಲದನ್ನು ಕರೆಕ್ಟಾಗಿ ಕೊಟ್ಟರು. ಮಧ್ಯದಲ್ಲಿ ಎಲೆಕ್ಷನ್ ಬಂತು ಅಂತ ಹೇಳಿ ಜಾಸ್ತಿನೇ ಒಂದೇ ತಿಂಗಳಲ್ಲಿ 2-3 ಕಂತಿನ ಹಣ ಕೂಡ ಕೊಟ್ಟರು ಒಟ್ಟಿಗೆ. ಎಲ್ಲರೂ ಕೂಡ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಬರಲಿ ಅಂಥೇಳಿ. ಒನ್ಸ್ ಎಲೆಕ್ಷನ್ ಆದಮೇಲೆ ಯಾವುದೇ ರೀತಿಯ ಕಂತಿನ ಹಣ ನಮಗೆ ಬರ್ತಾ ಇಲ್ಲ ಅಂಥೇಳಿ ಹೆಣ್ಮಕ್ಳೆಲ್ಲರೂ ಕೂಡ ರೊಚ್ಚಿಗೆದ್ದು ಈ ಒಂದು ವಿಚಾರವಾಗಿ ತುಂಬಾ ಗಲಾಟೆಗಳು ಕೂಡ ನಡೀತಾ ಇತ್ತು. ಒಂದು ವಿಚಾರ ಏನಾಗುತ್ತೆ, ಸರ್ಕಾರ ಕೂಡ ಮುಟ್ಟಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. TV9 ಮುಖಾಂತರ, ಕೆಲವೊಂದು ಮೀಡಿಯಾಗಳ ಮುಖಾಂತರ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಮೋಸ ಮಾಡ್ತಾ ಇಲ್ಲ. ಸೊ ವಿಪಕ್ಷಗಳು ಅಂದರೆ ಬೇರೆ ಪಕ್ಷಗಳೇನಾಗ್ತಿದೆ, ಅವರು ಏನೋ ಈ ಥರ ನಮ್ಮ ಪಕ್ಷದ ಮೇಲೆ ಏನೋ ಒಂದು ಇದು ಬರಲಿ, ಏನೋ ಒಂದು ಸುಳ್ಳು ಆರೋಪ ಬರಲಿ ಅಂಥೇಳಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಏನೋ ಅವ್ರ ಮಾತುಗಳನ್ನ ನಂಬೇಡಿ. ನಮ್ಮ ಸರ್ಕಾರ ಖಂಡಿತವಾಗಲೂ ಕೂಡ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಅದೇ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಇರುವ ತನಕ ಕೂಡ ಎಲ್ಲ ಮಹಿಳೆಯರಿಗಾಗಿರ್ಬೋದು ಅಥವಾ ಎಲ್ಲ ಜನರಿಗೂ ಕೂಡ ಆ ಒಂದು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅದ್ರ ಜೊತೆ ಇನ್ನೊಂದು ವಿಚಾರ ಕೂಡ ಹೇಳ್ಕೊಂಡಿದ್ರು. ಏನಂದರೆ ಅವರ ಹಣಕಾಸಿನ ಸಂಸ್ಥೆದ ಬಗ್ಗೆ ಕೂಡ ಹೇಳ್ಕೊಂಡಿದ್ರು. ನಾವು ಆಲ್ರೆಡಿ ಹಣದ ಲೀಸ್ಟನ್ನು, ಗೃಹಲಕ್ಷ್ಮಿಯರ ಹಣದ ಲೀಸ್ಟನ್ನು ಕೂಡ ಆಲ್ರೆಡಿ ನಾವೇನು ಹಣಕಾಸಿನ ಸಂಸ್ಥೆಗೆ ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಕಳಿಸಿದ್ದೀವಿ. ಆದರೆ ಇನ್ನೂ ಅವರೇನು ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದರಲ್ಲಿ ನಮ್ಮ ತಪ್ಪೇನಿಲ್ಲ, ನಾವು ಆಲ್ರೆಡಿ ಕಳಿಸಿದ್ವಿ. ಅವರಲ್ಲಿ ಏನೋ ಸಮಸ್ಯೆ ಇರ್ಬೋದು, ಆಗಿಬಿಟ್ಟು ಹಣಕಾಸಿನ ಸಂಸ್ಥೆ ಏನೋ ಸ್ವಲ್ಪ ತಡವಾಗಿ ಬಿಡ್ತಾ ಇದೆಯೋ, ಇದ್ರ ಬಗ್ಗೆ ಯಾರು ಬೇಸರವನ್ನು ವ್ಯಕ್ತಪಡಿಸಬೇಡಿ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು ಏನೋ ಮೀಡಿಯಾ ಮುಖಾಂತರ. ಆಮೇಲೂ ಕೂಡ ತುಂಬ ಸರಿ ಹೇಳಿದರು, ನಾವೇನೋ ಗಣೇಶನ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಏನೋ ಹಣವನ್ನು ಕೊಡ್ತೀವಿ, ಬಾಗಿನ ಥರ ಎಲ್ಲರೂ ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ 2,000 ರೂಪಾಯಿ ಹಣವನ್ನು ಕೊಡ್ತೀವಿ ಅಂತಲೇ ಹೇಳಿದರು. ಆ ಒಂದು ತಿಂಗಳು ಕೂಡ ಹಣ ಬರಲಿಲ್ಲ. ಅದಾದಮೇಲೆ ಏನಾಗುತ್ತೆ, ಮುಂದಿನ ತಿಂಗಳು ನಾವು ಕೊಡ್ತೀವಿ ಅಂತಲೇ ಹೇಳಿದ್ರು. ಆ ತಿಂಗಳು ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವೇಟ್ ಮಾಡಿದ್ರು. ಅಲ್ಲಿಯೂ ಕೂಡ ಹಣ ಬರದೇ ಕಾರಣನೇ ಈ ಒಂದು ಕೆಲಸವನ್ನು ಮಾಡಿದರು. ಎಲ್ಲ ಗೃಹಲಕ್ಷ್ಮಿಯರು ರುಚಿಗೆದ್ಬಿಟ್ಟು ನಮಗೆ ಹಣ ಕೊಡ್ತಿಲ್ಲ ಅಂಥೇಳಿ ಇನ್ನು ಮೋಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಗಲಾಟೆಯನ್ನು ಕೂಡ ಮಾಡಿದರು. ಆದರೆ ಏನು ಬಂದಿದೆ ಅಂದರೆ, ಮುಂದಿನ ಈ ವಿಚಾರ ತಿಳಿಬಿಟ್ಟು ಮತ್ತೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ, ಅಕ್ಟೋಬರ್ ಮೊದಲನೇ ವಾರ ನಿಮಗೆ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಅದಾದ ಮೇಲೆ ಸ್ವಲ್ಪ ಟೈಮನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ 2,000 ರೂಪಾಯಿ, ಮತ್ತೆ ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ 2,000 ರೂಪಾಯಿ, ಒಟ್ಟಿಗೆ 6,000 ರೂಪಾಯಿ ನಾವು ನಿಮಗೆ ಜಮೆ ಮಾಡೋದಕ್ಕಾಗಲ್ಲ. ಮುಂಚೆ ನಾವು ಹೇಳ್ತಾ ಇದ್ವಿ ನಿಮಗೆ ಒಟ್ಟಿಗೆ 4,000 ರೂಪಾಯಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೂ ಬಂದು ಬೀಳುತ್ತೆ ಅಂಥೇಳಿ. ಯಾವುದೇ ರೀತಿ ಹಣವನ್ನು ಕೂಡ ನಾವು ಕೊಡೋದಕ್ಕಾಗ್ತಾ ಇಲ್ಲ. ಅಂದರೆ ಅಷ್ಟೊಂದು ಹಣ ಒಟ್ಟಿಗೆ ರಿಲೀಸ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಿದೆ ಹಣಕಾಸಿನ ಸಂಸ್ಥೆಗೂ ಕೂಡ. ಹಾಗಾಗ್ಬಿಟ್ಟು ಏನು ಮಾಡ್ತೀವಿ, ಅಕ್ಟೋಬರ್ ಮೊದಲನೇ ವಾರ ನಾವು 2,000 ರೂಪಾಯಿ ಹಣವನ್ನು ನಾವು ಬಿಡ್ತೀವಿ. ಅಂದರೆ ಅವರ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬ್ಯಾಂಕ್ ಖಾತೆಗೆ ನಾವು ಜಮೆ ಮಾಡ್ತೀವಿ ಅನ್ನೋದು ಒಂದು ಮಾತನ್ನು ಕೂಡ ಕೆಲವೊಂದು ಇದರಲ್ಲಿ ಮೀಡಿಯಾ ಮುಖಾಂತರ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಎಲ್ಲ ಮಹಿಳೆಯರಿಗೂ ಕೂಡ.
ಈಗ ಅಕ್ಟೋಬರ್ ತಿಂಗಳು ಕೂಡ ನಡೀತಾ ಇದೆ. ಡೇಟ್ ಮೊದಲನೇ ವಾರ ಅವ್ರು ಏನು ಹೇಳಿದರು 2,000 ರೂಪಾಯಿ ಬಿಡ್ತಾ ಇದೆ ಅಂತೇಳಿ. ನಾಳೆ ಈ ಒಂದು ಜಿಲ್ಲೆಗಳಿಗೆ ಹಣವನ್ನು ರಿಲೀಸ್ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಿದೆ? ಮುಂಚೆನೇ ಅವ್ರು ಹೇಳಿದ್ರು ಏನು ಈಗ 2,000 ರೂಪಾಯಿ ಬರುತ್ತಾ ಅಂದರೆ 11ನೇ ಕಂತಿನ ಹಣ ಬರುತ್ತಾ, ಅಥವಾ 12ನೇ ಕಂತಿನ ಹಣ ಬರುತ್ತಾ, ಅಥವಾ 13ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತಾರಾ, ಅಥವಾ ಯಾವ ಕಂತಿನ ಹಣ ಬರುತ್ತೆ? ಈಗ ನಾನು ಮುಂಚೆನೇ ಹೇಳಿದೆ 11ನೇ ಕಂತಿನ ಹಣ ಅರ್ಧ ಜನಕ್ಕೆ ಮಾತ್ರನೇ ಬಂದಿರುವಂಥದ್ದು, ಇನ್ನೂ ಉಳಿದಂಥ ಜನಕ್ಕೆ 11ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ. ಹಾಗಾದರೆ ಅಂಥವ್ರಿಗೂ ಕೂಡ 11 ಮತ್ತು 12ನೇ ಕಂತಿನ ಹಣ ಜೊತೆಗೆ ಬರುತ್ತಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಪ್ರತಿ ಸರಿ ಹೇಳೋಗೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ, ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈಗ ಬನ್ನಿ ಯಾವ್ಯಾವ ಜಿಲ್ಲೆಗಳಿಗೆ ಹಾಕ್ತಾ ಇದೆ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಉಡುಪಿ ಜಿಲ್ಲೆ, ಕೋಲಾರ, ಹಾವೇರಿ, ಚಿಕ್ಕಬಳ್ಳಾಪುರ, ವಿಜಯಪುರ, ರಾಮನಗರ, ಬಾಗಲಕೋಟೆ ಜಿಲ್ಲೆ, ಬಳ್ಳಾರಿ, ಚಿಕ್ಕಮಗಳೂರು, ಹಾಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ. ಸೊ ಇದಿಷ್ಟು ಜಿಲ್ಲೆಗಳಿಗೆ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಾಳೆ ಈ ಒಂದು 10 ಗಂಟೆ ಮೇಲೆ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಈಗ ಯಾರೆಲ್ಲ ಹಣ ಏನು 11ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ, ಅಥವಾ 12ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ, ಸೊ ಅಂತಹ ಮಹಿಳೆಯರು ಏನು ಮಾಡಬೇಕು ಅಂತಂದರೆ ನಾಳೆ ಬೆಳಗ್ಗೆ 10:30ಕ್ಕೆ ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಂತಿನ ಹಣ ಬಂದಿದೆ ಅಂತೇಳಿ. ಸೊ ಇಲ್ಲಿ ಸ್ಪಷ್ಟನೆ ಆಗಿ ಕೊಟ್ಟಿದ್ದಾರೆ, ಏನು ಒಂದೇ ಸರಿ ನಾವು 4,000 ರೂಪಾಯಿ ಹಣವನ್ನಾಗಲಿ ಅಥವಾ 6,000 ರೂಪಾಯಿ ಹಣವನ್ನಾಗಲಿ ನಾವು ಬಿಡೋದಕ್ಕಾಗೋದಿಲ್ಲ. ಒಂದು ಕಂತಿನ ಹಣ ಮಾತ್ರ ನಾವಿಲ್ಲಿ ಬಿಡೋಕ್ಕಾಗತ್ತೆ. ಈಗ 11ನೇ ಕಂತಿನ ಹಣ ಇರೋದ್ರಿಂದ 11ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ 2,000 ರೂಪಾಯಿ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಅವರ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾತನ್ನು ಹೇಳ್ತಿರೋವಂಥದ್ದು. ಅವರು ಈ ಒಂದು ವಿಚಾರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ 11ನೇ ಕಂತಿನ ಹಣ ಅರ್ಧ ಜನಕ್ಕೆ ಬಂದಿದೆ, 12ನೇ ಕಂತಿನ ಹಣಕ್ಕೆ ಕಾಯ್ತಾ ಇರೋರಿಗೆ ಅವರಿಗೂ ಕೂಡ ಒಟ್ಟಿಗೆ 12ನೇ ಕಂತಿನ ಹಣ ಕೂಡ ಬಂದು ಸೇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾಳೆ ಬೆಳಗ್ಗೆ ನಾವು ಕಾದು ನೋಡಬೇಕಾಗ್ತದೆ ಈ ಬಂದಿರೋ ವರದಿ ಕೂಡ ಸುಳ್ಳ ಅಥವಾ ನಿಜನಾ ಅಂತೇಳಿ. ಸೊ ನಾಳೆ ಆಲ್ಮೋಸ್ಟ್ ಈಗ ಯಾವ್ಯಾವ ಜಿಲ್ಲೆಗಳು ಹೇಳಿದೆ ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಆದಷ್ಟು ಹೋಗಿಬಿಟ್ಟು 10:30 ಮೇಲೆ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತೇಳಿ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನಾಳೆ ಇಂತಿಷ್ಟು ಜಿಲ್ಲೆಗಳಿಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ನಾಳೆ ಒಂದ್ಸರಿ ನಾವು ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಈ ಒಂದು ವರದಿ ಕೂಡ ಅಥವಾ ಸುಳ್ಳು ಸುಮ್ಮನೆ ಹಬ್ಸಿದೆಯಾ ಅಥವಾ ನಿಜಾನ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ವಿಡಿಯೋಗಳು ಆಲ್ರೆಡಿ ನಾವು ವಿಡಿಯೋನ ಮಾಡಿ ಹಾಕ್ತಾ ಇದ್ದಾರೆ, ನಾಳೆ ಈ ಒಂದು ಜಿಲ್ಲೆಗಳಿಗೆ ಬಿಡ್ತಾ ಇದೆ ಹಣ ಬರ್ತಾ ಇದೆ ಅಂತೇಳಿ. ಸೊ ಆಗಿಬಿಟ್ಟು ನಾನು ಈ ಒಂದು ವಿಚಾರವನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಈ ಒಂದು ವಿಚಾರ ಸರಿ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ. ಹಾಗೆ ಈ ಒಂದು ವಿಚಾರವಾಗಿ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾಗಿಬಿಟ್ಟು ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ 11 ಆಗಲಿ ಅಥವಾ 12ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತೇಳಿ. ಹಾಗೆ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ, ಅವ್ರಿಗೂ ಕೂಡ ಗೊತ್ತಾಗಲಿ.